ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರದ್ದೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಸ್ಟಾರ್ಟ್ ಮಾಡಿ ಸಕ್ಸಸ್ ಅಂತ ಕಾಣೋದು ಬರೀ ಕೆಲವೊಬ್ಬರು ಮಾತ್ರ. ಅದೇ ಥರ ಇವತ್ತಿನ ನಮ್ಮ ಸಾಧಕರ ಸಂಚಿಕೆಯಲ್ಲಿ ಒಬ್ಬರಿದ್ದಾರೆ. ಅವರು ಇಲ್ಲೇ ಒಂದು ಕಾಲೇಜಲ್ಲಿ ಓದ್ಕೊಂಡು ಜೊತೆಗೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇರೋವಂಥ ಒಬ್ಬ ಗೆಸ್ಟ್ ಯಾರು ಅಂದರೆ ಅವರೇ ನಮ್ಮ ಫೈನಲ್ ಇಯರ್ನ ಬಿವೋಕ್ ರಿಟೇಲ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನ ದರ್ಶನ್ ಅಂತ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ದರ್ಶನ್, ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಬಗ್ಗೆ ಒಂಚೂರು ಹೇಳಿ, ಎಲ್ರಿಗೂ ಗೊತ್ತಾಗಲಿ. ನಿಮ್ಮ ಊರು, ನೀವೆಲ್ಲಿಂದ ಬಂದಿದ್ದೀರಾ, ಏನು? ನನ್ನ ಹೆಸರು ದರ್ಶನ್ ಅಂತ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿಂದ ನಾನು ಬಂದಿರೋದು. ಪ್ರೆಸೆಂಟ್ ಇವಾಗ ಇಲ್ಲಿ ಧರ್ಮಸ್ಥಳ SDM ಕಾಲೇಜಲ್ಲಿ ಬಿವೋಕ್ ಇನ್ ರಿಟೇಲ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಓದ್ತಾ ಇದ್ದೀನಿ, ಫೈನಲ್ ಇಯರ್. ಮತ್ತು ನಿಮಗೆ ಈ ಬಿಸ್ನೆಸ್ ಮಾಡಬೇಕು ಅಂತ ಯಾವಾಗ ಮತ್ತು ಹೇಗೆ ಒಂದು ಐಡಿಯಾ ಬಂತು? ಲೈಕ್ ಏನು ಇನ್ಸ್ಪೈರ್ ಮಾಡಿದ್ರು ನಿಮಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ನಂದು ಒಂದು ಓನ್ ಬಿಸ್ನೆಸ್ ಇರಬೇಕು ಅಂತ ಅನಿಸಿದೆಯಾ? ಆ್ಯಕ್ಚುಲಿ ನನ್ನ ಮೊದಲಿಂದನೂ ನಮ್ಮ ತಂದೆನೂ ಒಬ್ಬರು ಬಿಸ್ನೆಸ್ ಮ್ಯಾನ್. ನಮ್ಮದು ಒಂದು ಪ್ರಾವಿಷನ್ ಸ್ಟೋರ್ ಇದೆ. ನಮ್ಮ ತಂದೆ ಮೊದಲಿಂದನೂ ನನಗೆ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಆಸಕ್ತಿ ಎಲ್ಲ ಇದೆ. ಈ ನಮ್ಮ ಬಿಸ್ನೆಸ್ ಬಂದ್ಬಿಟ್ಟು ಇದು ಚಿಯಾ ಸೀಡ್ಸ್ ಅಂತ. ಈ ಚಿಯಾ ಸೀಡ್ಸು ನನಗೆ ಹೇಗೆ ಇದು ಐಡಿಯಾ ಬಂತು, ಈ ಥರದೊಂದು ಮಾಡಬೇಕು ಅಂತಂದರೆ, ಈ ಚಿಯಾ ಸೀಡ್ಸು ಎಲ್ಲಿ ಬೆಳೀತಾರೆ ಅಂತಂದರೆ ರಾಜಸ್ಥಾನ, ತಮಿಳ್ನಾಡು, ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಇಲ್ಲಿ ಮಾತ್ರ ಬೆಳೆಯುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೆಳೆಯುವಂಥದ್ದು. ಇದಕ್ಕೆ ತುಂಬ ಡಿಮ್ಯಾಂಡ್ ಎಲ್ಲಿರೋದು ಅಂತಂದರೆ ಅಮೇರಿಕಾದಲ್ಲಿ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ. ಎಷ್ಟು ಅಮೇರಿಕಾದಲ್ಲಿ ನೋಡಿ, ನಮ್ಮ ಕೋವಿಡ್ ಟೈಮಲ್ಲಿ ಅಂತ ಹೇಳಿದ್ನಲ್ಲ ನಾನು, ಕೋವಿಡ್ ಟೈಮಲ್ಲಿ ಇದು ಒಂದು KGಗೆ 1,000 ರೂಪಾಯಿ ತನಕ ಇತ್ತು. ರೈತರ ಹತ್ರನೇ, ಬೆಳೆಯೋ ರೈತರ ಹತ್ರನೇ ಪರ್ KG 400 ರೂಪಾಯಿ ತನಕ ತೊಗೊಂಡಿದ್ರು. ಅಂದರೆ ಒಂದು ಕ್ವಿಂಟಾಲ್ಗೆ 40,000 ರೂಪಾಯಿ ತನಕ ರೈತರಿಂದ ಖರೀದಿ ಮಾಡ್ತಾಯಿದ್ರು. ಇವಾಗ ಪ್ರೆಸೆಂಟು ಒಂದು ಕ್ವಿಂಟಾಲ್ಗೆ 20,000 ರೂಪಾಯಿ ಇದೆ, ಅಂದರೆ ಪರ್ KG 200 ರೂಪಾಯಿ ಇದೆ. ಈ ಬಿಸ್ನೆಸ್ ನನಗೆ ಮಾಡಬೇಕು ಅಂತಂದರೆ ಹೆಂಗೆ ಐಡಿಯಾ ಬಂತು ಅಂತಂದರೆ, ಕೋವಿಡ್ ಟೈಮಲ್ಲಿ ನಮ್ಮ ತಂದೆ ಎಲ್ಲೋ ಒಂದು ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗಿದ್ದಾಗ ಒಬ್ಬರು ಈ ಥರ ಹೇಳಿದ್ರು, ಈ ಚಿಯಾ ಸೀಡ್ಸಿಂದ ಒಳ್ಳೆ ಲಾಭ ಇದೆ, ಬೆಳೀರಿ ಇದನ್ನು, ಹಂಗೆ ಹಿಂಗೆ ಅಂತ ನಮ್ಮ ತಂದೆಗೆ ಅಪ್ರೋಚ್ ಮಾಡಿದ್ರು. ಯಾರೋ ನಮ್ಮ ತಂದೆ ಒಬ್ಬರು ಫ್ರೆಂಡು. ಹಂಗಾಗಿ ನಾನು ಅವ್ರ ಜೊತೆ ಅವ್ರು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನಿದು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದಾಗ ಇದ್ರ ಬಗ್ಗೆ ಹಿಂಗೆ ಅಂತ ಹೇಳಿದ್ರು. ಒಳ್ಳೆ ಲಾಭ ಇದೆ, ಇದು ಬೆಳೆದ್ರೆ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇದೆ ರೈತರಿಗೆ. ಆಮೇಲೆ ಬರೀ 3 ತಿಂಗಳು ಬೆಳೆ ಇದು, ಬರೀ ಎಷ್ಟು 95 ದಿವಸ ಬೆಳೆ ಇದು ಅಷ್ಟೇ ಇದು. ಬಟ್ ತುಂಬ ಕಷ್ಟ ಇದೆ ಇದು ಬೆಳೆಯೋಕ್ಕೆ, ಬಟ್ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇದೆ ಇದರಲ್ಲಿ. ಆಮೇಲೆ ಇದು ಈಗ ನೋಡಿ, ನಮ್ಮೂರು HD ಕೋಟೆ ತಾಲೂಕು ಮೈಸೂರಲ್ಲಿ, ಅಲ್ಲೆಲ್ಲ ಫುಲ್ ಆನೆಗಳೆಲ್ಲ ಕಾಟ. ಅಲ್ಲಿ ಏನಕ್ಕೆ ಇದು ಈಗ ಚಿಯಾ ಸೀಡ್ಸ್ ಬೆಳೆಯೋದ್ರೆ ಈ ಗಿಡ ಜಿಂಕೆಗಳಾಗಿರ್ಬೋದು, ಆನೆಗಳು ಯಾವುದೂ ತಿನ್ನಲ್ಲ. ಈಗ ನಮ್ಮ ಸುಮಾರು ಕೇಸ್ ಆಗಿದೆ. ಈಗ ಬಾಳೆ ಹಾಕಿ ತೋಟ ಎಲ್ಲ ಹಾಳು ಮಾಡಿರೋದು ಆನೆ, ಆ ಥರ ಎಲ್ಲ ಸುಮಾರು ಇನ್ಸಿಡೆಂಟ್ ಆಗಿದೆ. ಬಟ್ ಈ ಚಿಯಾ ಸೀಡ್ಸ್ ಗಿಡ ಯಾವುದೇ ರೀತಿ ಜಿಂಕೆ ಆಗಲಿ, ಹಂದಿನೇ ಆಗಲಿ ಯಾವುದೇ ರೀತಿ ತಿನ್ನಲ್ಲ, ಪ್ರಾಣಿಗಳೆಲ್ಲ ಹಾಳು ಮಾಡಲ್ಲ. ಅದರಿಂದ ಈ ನಮ್ಮ ಊರ ಸೈಡ್ಗೆ ಇದು ಬೆಸ್ಟು. ಆಮೇಲೆ ಪ್ರಾಫಿಟ್ ಮಾರ್ಜಿನು ಒಳ್ಳೆಯದು ಅಂತ ಇದನ್ನು ಅಪ್ರೋಚ್ ಮಾಡಿದ್ರು ಅವರು. ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿ 2017ರಿಂದ ಬೆಳೆಯೋಕ್ಕೆ ಶುರು ಮಾಡಿದ್ದು. CFTRA ಅಂತ ಇದೆ. CFTRA ಅವ್ರ ಕೆಲಸ ಏನಂತಂದರೆ, ಲ್ಯಾಬ್ರೇಟ್ರಿಲಿ ಇದು ಟೆಸ್ಟ್ ಮಾಡಿ ಇಲ್ಲಿ ಬೆಳಿಬೋದಾ, ನಮ್ಮ ಭೂಮಿಗೆ ಇಲ್ಲಿ ಆಗುತ್ತಾ ಏನೇ ಇತ್ತಾ ಅಂತ ತಿಳ್ಕೊಂಡು ನಮ್ಮ HD ಕೋಟೆ ತಾಲೂಕು ಅಲ್ಲಿ ಸೈಡ್ ಅವ್ರಿಗೆ ಈ ಸೀಡ್ಸ್ನ ಕೊಟ್ಟರು. ಬೆಳಿಬೋದು, ಇಲ್ಲಿ ರೈತರಿಗಾಗುತ್ತೆ, ಇಲ್ಲಿ ಭೂಮಿ ಸಪೋರ್ಟ್ ಮಾಡುತ್ತೆ ಅಂತ ಅಪ್ರೋಚ್ ಅಲ್ಲಿ ರೈತರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡಿದ್ರು. ಆವಾಗ ಕೋವಿಡ್ ಟೈಮಲ್ಲಿ ನಾವು ಬೆಳೆದಿದ್ದು ಇದನ್ನು. ಬೆಳೆದಾಗ ಇದು ಚೆನ್ನಾಗಿ ಇದನ್ನು ನೋಡ್ಕೋತೀನಿ, ಗಿಡನ ಚೆನ್ನಾಗಿ ನೋಡ್ಕೊಂಡು ಬೆಳಿತೀನಿ ಅಂತಂದರೆ ಒಂದು ಎಕರೆಗೆ 4 ರಿಂದ 5 ಕ್ವಿಂಟಲ್ ಈಸಿಯಾಗಿ ಎತ್ಬೋದು. ಒಂದು ಎಕರೆಗೆ ಆಮೇಲೆ ಒಂದು ಎಕರೆಗೆ ನಿಮಗೆ ತುಂಬ ಖರ್ಚು ಬೇಡ ಇದನ್ನು ಬೆಳೆಯೋಕ್ಕೆ. ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬೆಳೆಯೋಕ್ಕೆ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಮತ್ತು ಒಂದು ಲೇಬರ್ ಚಾರ್ಜು, ಕೂಲಿ ಚಾರ್ಜು ಮತ್ತು ಗೊಬ್ಬರ ಅದು ಇದು ಎಲ್ಲ ಸೇರಿ ಒಂದು ಎಕರೆಗೆ 12,000 ರಿಂದ 15,000 ರೂಪಾಯಿ ಆಗುತ್ತೆ ಅಷ್ಟೇ.
ಬಟ್ 1 ಎಕರೆಯಲ್ಲಿ ಅದೇ 4ರಿಂದ 5 ಕ್ವಿಂಟಲ್ ಎತ್ಕೋಬೋದು. 4 ಕ್ವಿಂಟಲ್ ಅಂತಂದ್ರೂ ಇವಾಗ ನೋಡಿ ಪ್ರೆಸೆಂಟು 20,000 ರೂಪಾಯಿ ಇದೆ 1 ಕ್ವಿಂಟಲ್ಗೆ. 1 ಎಕರೆಯಲ್ಲಿ 4 ಕ್ವಿಂಟಲ್ ಅಂತಂದರೆ 80 ಕ್ವಿಂಟಲ್ ಎತ್ಬೋದು. ಅಲ್ಲಿಗೆ ನೋಡಿ ಎಷ್ಟು 1 ಎಕರೆಗೆ ಎಷ್ಟು 80,000 ರೂಪಾಯಿ ಆಯಿತು. 1 ಎಕರೆ 12,000 ಮ್ಯಾಕ್ಸಿಮಮ್ ಒಂದು 15,000 20,000ನೇ ಅಂತ ತಗೊಳ್ಳಿ. 20,000 ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು, ಬಟ್ ತುಂಬ ಕಷ್ಟ ಇದೆ. ರೈತರೆಲ್ಲ ಗೊಬ್ಬರ ಹಾಕಿ ಮೇಂಟೈನ್ ಮಾಡಿ ಲೇಬರ್ ಚಾರ್ಜ್ ಎಲ್ಲ ಹೂ ಥರ ನೋಡ್ಕೋಬೇಕು ಇದು. ಏಕೆಂದರೆ ಎಲ್ಲ ಇದು ಈಗ ರಾಗಿ ಎಲ್ಲ ನಿಮಗೆ ಯಾವ ರೀತಿ ಅಂದರೆ ಈಗ ಸಣ್ಣದು ಇರುತ್ತಲ್ವ, ಎಳ್ಳು ಟೈಪ್ ಇರುತ್ತೆ, ಕಾಮಕಸ್ತೂರಿ ಬೀಜ ಇರುತ್ತಲ್ಲ, ಸೇಮ್ ಆ ಥರ ಇರುತ್ತೆ. ಅದು ಗಿಡ ಕೆಟ್ಟಿ ಬಡ್ದು ಅದೆಲ್ಲ ತುಂಬ ಕಷ್ಟ ಇದೆ. ಬಟ್ ಒಳ್ಳೆ ಬೆಲೆ ಇದೆ ಇದರಲ್ಲಿ. ನಮಗೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಸುಮಾರು ಜನಕ್ಕೆ ಅವೇರ್ನೆಸ್ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ಅಪ್ಪನ ಹತ್ರ ಹಿಂಗೆ ಕೇಳ್ತಾ ಇರುವಾಗ ನಮ್ಮಪ್ಪ ಹಿಂಗೆ ಇದು ಚಿಯಾ ಸೀಡ್ಸ್ ಅಂತ, ಇದು ಹೊರಗಡೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ, ಮೇಯ್ನಾಗಿ ಮೆಡಿಸಿನ್ಸ್ಗೆ ಹೋಗುತ್ತೆ ಇದು ಅಂತ ಹೇಳ್ತಾಯಿದ್ವಿ. ಆಗ ನಮ್ಮ ತಂದೆ ಹೇಳಿದಾಗ ನಿಧಾನಕ್ಕೆ ಅಲ್ಲಿ ಮೈಸೂರಲ್ಲಿ ಹೋಲ್ಸೇಲ್ ವಾಸಂಬ ಸ್ಟೋರು ಅದು ಇದು ಅಲ್ಲೆಲ್ಲ ನಾವೇ ಕೊಡ್ತಾಯಿದ್ದಿದ್ದು ಅಂಗಡಿಗಳಲ್ಲೇ. ಎಷ್ಟು ಒಂದು 25 kg 30 kg ಆ ರೀತಿ ಸಪ್ಲೈ ಮಾಡ್ತಾಯಿದ್ವಿ ನಾವೇ. ನಿಮಗೆ ಈ ಯಾವಾಗ ಲೈಕ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ನೀವು ಬಿಸ್ನೆಸ್ ಅಂತ ಪ್ರಾಪರ್? ಅದೇ ನಾನು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತಂದರೆ ಅದೇ ನಮ್ಮ ತಂದೆಯವರು ಹೇಳಿದಾಗ ನನಗೆ ವಾಸಂಬ ಅವರಿಗೆ ಸ್ಟೋರು ಮೈಸೂರಲ್ಲಿ ಸುಮಾರು ಸ್ಟೋರ್ಗಳಿಗೆ ಡ್ರೈ ಫ್ರೂಟ್ಸ್ ಅಂಗಡಿಗೆ ಇದು ಆ್ಯಕ್ಚುಲಿ ಚಿಯಾ ಸೀಡ್ಸ್ ಅನ್ನೋದು ಡ್ರೈ ಫ್ರೂಟ್ ಪ್ರಾಡಕ್ಟ್. ಇದು ಡ್ರೈ ಫ್ರೂಟ್ ಅಂಗಡಿಗಳಿಗೆ ನಾವೇ ಸಪ್ಲೈ ಮಾಡ್ತಾಯಿದ್ವಿ. ಎಷ್ಟು ಅಂದರೆ ಬಲ್ಕಾಗೆ ಒಂದು 20-25 kg 50 kg ಆ ರೀತಿ ಕೊಡ್ತಾಯಿದ್ವಿ. ನಮ್ಮ ತಂದೆಯವರೆಲ್ಲ ಹೇಳೋರು, ನನಗೆ ಕಳಿಸೋರು, ಕೊಟ್ಬಿಟ್ಟು ಬಾ ಹಂಗೆ ಹಿಂಗೆ ತೊಗೊಂಡೋಗಿ ಕೊಡು ಅವ್ರಿಗೆ ದುಡ್ಡು ಇಸ್ಕೊಂಬ ಆ ಥರ ಎಲ್ಲ ಹೇಳ್ತಾಯಿದ್ರು. ನಾನು ಇದ್ರ ಬಗ್ಗೆ ಇಂಟ್ರೆಸ್ಟ್ ರಿಸರ್ಚ್ ಮಾಡ್ತಾ ನನಗೂ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ನಾವು ಆ್ಯಕ್ಚುಲಿ ಹಂಗೆ ಕೊಡ್ತಾಯಿದ್ವಿ, ನಮ್ಮದೇ ಒಂದು ಬ್ರ್ಯಾಂಡು ಏನು ಆ ಥರ ಎಲ್ಲ ಏನೂ ಇರಲಿಲ್ಲ. ಬಟ್ ನನಗೆ ಈ ಕಾಲೇಜಿಗೆ ಬಂದಾಗ ನಾನು ಓದ್ತಾ ಇರೋದೇ ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಫೀಲ್ಡು, ರಿಟೇಲ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ನಮ್ಮದೇ ಒಂದು ಬ್ರ್ಯಾಂಡ್ ಯಾಕೆ ಮಾಡಬಾರ್ದು, ನಮ್ಮದೇ ಒಂದು ಲೇಬ್ಲಿಂಗು ನಮ್ಮದೇ ಒಂದು ಪ್ಯಾಕೇಜಿಂಗ್ ಹಾಕಿ ಏನಿಗೆ ಕೊಡಬಾರ್ದು ಅಂತ ನನಗೆ ಒಂಥರ ಮೋಟಿವೇಟ್ ಆಗಿ ಇದಾಯಿತು. ಆಮೇಲೆ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಅಶ್ವಿತ್ ಸರು. ಯಾರು ಇನ್ಸ್ಪೈರು ಅಂತ ಕೇಳಿದ್ರೆ ಈ ರೀತಿ ಇಲ್ಲಿ ತನಕ ಬಂದಿದ್ದೀನಿ ಅಂತಂದರೆ ನಮ್ಮ ಅಶ್ವಿತ್ ಸರು ಕಾರಣ ಅಂತ ಹೇಳ್ಬೋದು. ಯಾಕೆಂತಂದರೆ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಸ್ಟೇಜಲ್ಲೂ. ಈವನ್ ಪ್ಯಾಕೇಜಿಂಗಲ್ಲಾಗಿರ್ಬೋದು, ಸರ್ ಹಿಂಗೆ ಫುಡ್ ಲೈಸೆನ್ಸ್ ಮಾಡಿಸಿದ್ದೀನಿ, ಫುಡ್ ಲೈಸೆನ್ಸ್ಗೆ ಸುಮಾರು ಓಡಾಡಿದ್ದೀನಿ. ಅದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ನನಗೇನೇ ಡೌಟ್ ಇದ್ರು ಏನೇ ಇದು ಮಾಡಿದ್ರು ನನಗೆ ಅಪ್ರೋಚ್ ಮಾಡಿದ್ದು ಯಾರು ಅಂತಂದರೆ ನಮ್ಮ ಅಶ್ವಿತ್ ಸರ್ ಅವರೇ ಸಪೋರ್ಟ್ ಬೆನ್ನೆಲುಬಾಗಿ ನಿಂತಿದ್ರು ನನಗೆ. ಮತ್ತು ನೀವು ಈ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಲ್ಲ, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಎಲ್ಲ ಹೆಂಗಿದೆ? ಅವ್ರು ಯಾವ ಥರ ಏನು ಹೇಳಿದರು ನಿಮಗೆ? ತಂದೆ ತುಂಬ ಸ್ಟ್ರಿಕ್ಟು. ಏನೇ ಅವರು ವ್ಯವಹಾರ ಏನೇ ಇದು ಮಾಡ್ತಾಯಿದ್ರು ನಾವು ಕೇಳಿದ್ರೆ ನಿಮ್ಗೆ ಯಾಕೆ ಬೇಕಿದೆಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನನಗೆ ಬೈದ್ಬಿಡೋರು. ನನಗೆ ಆದ್ರೂ ಇದ್ರ ಮೇಲೆ ಇಂಟ್ರೆಸ್ಟ್ ಐತೆ, ಇದು ನನಗೆ ಬೇಕು, ಏನಾದ್ರು ತಿಳ್ಕೊಬೇಕಲ್ಲ ಹಂಗೆ ಹಿಂಗೆ ಅಂತ. ನಾವು ಅಪ್ಪಂಗೆ ನಿಧಾನಕ್ಕೆ, ಅಪ್ಪ ಇದೇನಪ್ಪ ಇದು ಹಿಂಗೆಯಪ್ಪ ಹಂಗೆಯಪ್ಪ ಅಂದ್ಕೊಂಡು ಕೇಳ್ಕೊತಾ ಹೋಗ್ತಾಯಿದ್ದೆ. ಆಮೇಲೆ ನಿಧಾನಕ್ಕೆ ನಾನು ಓದ್ತಾ ಇರೋದು ಬಿಸ್ನೆಸ್ ಫೀಲ್ಡು, ಏನೋ ಮಾಡಲಿ ಅಂತಂದ್ಬಿಟ್ಟು ನಮ್ಮ ತಂದೆ ತಾಯಿನೂ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇದೆಲ್ಲ ನಾನು ಮಾಡ್ತಾ ಇರ್ಬೇಕಾದ್ರೆ ಈ ಥರ ಪ್ಯಾಕೇಜಿಂಗ್ ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ತಂದೆಗೆ ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜಲ್ಲಿ ಹೇಳಿದೆ, ಅಪ್ಪ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ತಂದೆ ಹತ್ರ ನಾನು ದುಡ್ಡು ಕೇಳಿರಲಿಲ್ಲ. ನಾನೇ ಒಂದು ದುಡ್ಡಲ್ಲಿ ಅಂದರೆ ಅದು ಇದು ಒಂದು ಸ್ವಲ್ಪ ಸೈಡ್ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದೆ. ಆ ರೀತಿ ಸೇವಿಂಗ್ಸ್ ಎಲ್ಲ ಮಾಡಿ ಇದಕ್ಕೆ ಇನ್ವೆಸ್ಟ್ಮೆಂಟ್. ನನ್ನ ಪಾರ್ಟ್ನರ್ ಒಬ್ಬರು ಇದ್ದಾರೆ ಕಿರಣ್ ಅಂತ, ಅವರು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದರು ಇದಕ್ಕೆ. ಅಂದರೆ ಏನಕ್ಕೆ ಅಂದರೆ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ಇದಕ್ಕೆ ಫುಡ್ ಲೈಸೆನ್ಸ್ ಮಾಡಿಸ್ಬೇಕು, ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು, ಪ್ಯಾಕೇಜಿಂಗ್ ಕಾಸ್ಟು ಮತ್ತು ಪ್ರಿಂಟಿಂಗು ಲೇಬ್ಲಿಂಗ್ ಖರ್ಚು, ಅದೆಲ್ಲ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಎಲ್ಲ ತುಂಬ ಇರೋದ್ರಿಂದ ನಾವೇ ಎಲ್ಲ ಮಾಡಿ ಕೊನೆಗೆ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ಈ ರೀತಿ ಮಾಡಿದ್ದೀನಿ, ಕಾಲೇಜಿಗೆ ಇದು ಮಾಡಬೇಕು ಅಂತ ಎಲ್ಲ ಹೇಳಿ ಆವಾಗ ಸ್ಟಾರ್ಟ್ ಮಾಡಿದ್ದೆ. ಇದು ನಮ್ಮ ಪ್ರಾಡಕ್ಟು ಅಫಿಷಿಯಲಿ ಲಾಂಚ್ ಆಗಿದ್ದು ಈ ವರ್ಷನೇ 2024
ಹಾಂ. ಇವಾಗವರೆಗೂ ನಿಮ್ಮ ಬಿಸ್ನೆಸ್ ಲೈಕ್ ಯಾವ ಥರ ಹೋಗ್ತಾ ಇದೆ, ಹೆಂಗಿದೆ, ಏನೇನು ಲೈಕ್ ಪ್ರಾಫಿಟ್ ಎಷ್ಟಾಗಿದೆ, ಮತ್ತು ಏನೇನೆಲ್ಲ ನೀವು ನೋಡಿದ್ದೀರಾ ಬಿಸ್ನೆಸ್ ಮಾಡಬೇಕು? ಅಟ್ ಪ್ರೆಸೆಂಟ್ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಕಾಲೇಜಲ್ಲಿ ಓದ್ಕೊಂಡು ಸ್ಟಡೀಸ್ನ ಮಾಡಿಕೊಂಡು ಇದನ್ನೆಲ್ಲ ಮಾಡಿಕೊಂಡು ತುಂಬ ಕಷ್ಟ ಹೇಳಬೇಕು ಅಂತಂದರೆ. ಈಗ ಒಂದು ಕಾಲೇಜ್ ಇಲ್ಲ ಅಂತಂದರೆ ಬರೀ ನಾನು ಇದೇ ಫೀಲ್ಡಲ್ಲಿ ಹೋಗ್ತೀನಿ ಅಂತಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ಮಾಡ್ತೀನಿ. ಬಟ್ ಇವಾಗ ನಾನು ಕಾಲೇಜು ಓದು ಮತ್ತು ಇದು ಎಲ್ಲ ಇದ್ರದ್ದು ಮೇಂಟೈನ್ ಮಾಡಬೇಕು ಎಲ್ಲ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೇ ಕಷ್ಟ ಅಂತ ಏನು ಅಂದ್ಕೊಳ್ಳೋದಿಲ್ಲ, ಅಂದರೆ ಇದ್ರಿಗೆ ಕಾನ್ಸಂಟ್ರೇಟ್ ಮಾಡೋದು ಕಮ್ಮಿ ಆಗುತ್ತೆ. ಈಗ ಇದಕ್ಕೆ ಫುಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ನನ್ನ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಅಂದರೆ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ಎರಡೂ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಟ್ ಪ್ರೆಸೆಂಟ್ ಉಜಿರೆ ಮಾರ್ಕೆಟಲ್ಲೇ ನಾನು ಇದು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಇಲ್ಲಿಗೆ ತೊಗೊಂಬಂದಾಗ ಇದು ಮೈಸೂರಿಂದ ತೊಗೊಂಡು ಬರಬೇಕು. ಮೈಸೂರಿಂದ ತೊಗೊಂಡು ಬಂದು ಬಲ್ಕಲ್ಲೇ ತೊಗೊಂಬಂದಿದ್ದು ಧೈರ್ಯದಿಂದ. ನನ್ನ ಪ್ರಾಡಕ್ಟ್ ಸೇಲ್ ಆಗುತ್ತೋ ಇಲ್ವೋ ಕಾನ್ಫಿಡೆಂಟಲ್ಲೇ ಮಾಡೋಣ ಅಂತಂದ್ಬಿಟ್ಟು ಧೈರ್ಯದಿಂದನೇ ಬಲ್ಕಲ್ಲೇ ತೊಗೊಂಡು ಬಂದೆ. ತೊಗೊಂಡು ಬಂದಾಗ ಇಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ನಮ್ಮ ಸರ್ ಅವರೆಲ್ಲ. ಕಾಲೇಜಲ್ಲೇ ಸುಮಾರು ಸೇಲ್ಸ್ ಮಾಡಿದ್ದೀನಿ, ಇಲ್ಲಿ ಎಂಡ್ ಕಸ್ಟಮರ್ಗೆ ಸೇಲ್ಸ್ ಮಾಡಿದ್ದೀನಿ. ಇವನ್ ಎಲ್ರಿಗೂ ಉಜಿರೆ ಮಾರ್ಕೆಟಲ್ಲಿ ಗುಟ್ಟು ಮೆಡಿಕಲ್ ಸ್ಟೋರಲ್ಲ ಅಂತ ಕೊಟ್ಟಿದ್ದೀವಿ. ಆಮೇಲೆ ಹ್ಯಾಪಿ ಟಮ್ಮಿ ಅಂತ ಇದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಅವರು ಜ್ಯೂಸಿಗೆ ಇದು ಮಾಡ್ತಾರೆ, ಅಲ್ಲಿಗೂ ಕೊಟ್ಟಿದ್ವಿ. ಇದು ಜ್ಯೂಸ್ಗೂ ಹಾಕ್ಬೋದು. ಈಗ ನೀವು ನೋಡಿರ್ಬೋದು ಫಲಾಮೃತ ಅಂತ ಎಲ್ಲ ಏನು ಕೊಟ್ಟಿರ್ತಾರೆ, ಅದಕ್ಕೆ ಕಾಮಕಸ್ತೂರಿ ಬೀಜ ಹಾಕ್ತಾರೆ. ಕಾಮಕಸ್ತೂರಿ ಬೀಜ ಏನು ಇದು ಮಾಡುತ್ತೆ ಅಂತಂದರೆ ಬರೀ ತಂಪು ಅದು. ಬಟ್ ಈಗ ನಮ್ಮ ಚಿಯಾ ಸೀಡ್ಸ್ ಹಾಕೋದ್ರಿಂದ ಇದು ಹಾರ್ಟ್ಗೆ ಒಳ್ಳೆಯದು, ಕಿಡ್ನಿಗೆ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಆಗೋರಿಗೆ ತುಂಬ ಒಳ್ಳೆಯದು. ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಎಲ್ಲ ಹೆಂಗಿರುತ್ತೆ ಹಂಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ಡ್ರೈ ಫ್ರೂಟ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಅವರ ಶಾಪ್ಗೂ ಅಪ್ರೋಚ್ ಮಾಡಿದ್ವಿ. ಹ್ಯಾಪಿ ಟಮ್ಮಿ ಅಂತ ಇದು. ಮತ್ತು ಅಲ್ಲಿಂದ ಬಂದು ಮುಂದೆ ಒಂದು ಅಂಗಡಿ ಇದೆ, ಅಲ್ಲಿ ಅವ್ರಿಗೂ ಕೊಟ್ಟಿದ್ವಿ ಸೇಮ್ ಫಲಾಮೃತ ಇದು ಮಾಡೋಕ್ಕೆ, ಜ್ಯೂಸಿಗೆ ಇದು ಮಾಡೋಕ್ಕೆ. ಮತ್ತು ಹೋಲ್ಸೇಲಾಗಿ ಬೆಂಗಳೂರಲ್ಲಿ ಚಿಯಾ ಜ್ಯೂಸ್ ಅಂತಲೇ ಜ್ಯೂಸಿ ವರ್ಲ್ಡ್ ಅಂತ ಒಂದು ಕಂಪ್ನಿ ಇದೆ. ಅವರು ಮಸಾಲ ಮಜ್ಜಿಗೆ ಮತ್ತು ಚಿಯಾ ಜ್ಯೂಸ್ ಅಂತಲೇ ಮಾಡ್ತಾರೆ. ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಸ್ಯಾಂಪಲ್ ಪೀಸ್ ಪಾರ್ಸಲ್ ಮಾಡಿ ಕೊರಿಯರ್ ಮಾಡಿ ಎಲ್ಲ ನಮ್ಮ ಪ್ರಾಡಕ್ಟ್ನ ಹಿಂಗೆ ಅಂತ ಹೇಳಿದ್ವಿ. ಅವರು ಕೂಡ ಸದ್ಯದಲ್ಲೇ ಆರ್ಡ್ರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಹೇಳಿ. ಆಮೇಲೆ ಉಜಿರೆ ಮಾರ್ಕೆಟಲ್ಲಿ ಇನ್ನೊಂದು ನವೀನ್ಸ್ ಫಿಟ್ನೆಸ್ ಜಿಮ್ ಅಂತ ಇದೆ, ಅವ್ರಿಗೂ ಅಪ್ರೋಚ್ ಮಾಡಿದ್ವಿ. ಅವ್ರಿಗೂ ಸುಮಾರು ಜನ ಕೊಟ್ಟಿದ್ವಿ. ಅಲ್ಲಿ ಒಂದು ಹಂತದಲ್ಲಿ ಅದೇ ನಾನು ಹೇಳಿದ್ನಲ್ಲ, ಈ ಕಾಲೇಜು ಅದು ಎರಡೂ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲೇ ಚೆನ್ನಾಗೇ ಬಿಸ್ನೆಸ್ ರನ್ ಆಗ್ತಾಯಿದೆ. ಏನು ಪ್ರಾಬ್ಲಮ್. ಇಷ್ಟು ಯಂಗ್ ಏಜಲ್ಲಿ ನಿಮಗೆ ಲೈಕ್ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ಯಾವ ಥರ ಫೀಲ್ ಆಗ್ತಾಯಿದೆ? ನನ್ನ ಕಾಲ ಮೇಲೆ ನಾನು ನಿಂತ್ಕೊತಾ ಇದ್ದೀನಿ, ನನ್ನದೇ ಒಂದು ಹೆಸರಲ್ಲಿ ನಾನು ಹೆಸರು ಮಾಡಿದ್ದೀನಿ, ನಂದು ಪ್ರಾಡಕ್ಟ್ ಇದು ದರ್ಶನ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಈಗ ದರ್ಶನ್ ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಸೊ ಲೈಕ್ ಅದು ಹಿಂಗೆ ಅನ್ನಿಸ್ತಾ ಇದೆ ಎಲ್ಲರೂ ಹೇಳಬೇಕಾದ್ರೆ. ಏನೋ ತುಂಬ ಖುಷಿಯಾಗುತ್ತೆ. ತುಂಬ ಖುಷಿಯಾಗುತ್ತೆ, ಏಕೆಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ನಮ್ಮ ತಂದೆ ತಾಯಿ ಆಗಿರ್ಬೋದು, ಮತ್ತು ನಮ್ಮ ಸರ್ ಆಗಿರ್ಬೋದು, ನಮ್ಮ ಪಾರ್ಟ್ನರ್ ಆಗಿರ್ಬೋದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರ ಸಪೋರ್ಟು ಮತ್ತು ನನ್ನ ಎಫರ್ಟಿಂದ ಈ ಸ್ಟೇಜಿಗೆ ಬರೋಕ್ಕೆ ಕಾರಣ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಖುಷಿ ಆಗುತ್ತೆ. ಇನ್ನೂ ಈ ಬಿಸ್ನೆಸ್ ಫೀಲ್ಡಲ್ಲಿ ಹೆಂಗೆ ಅಂತಂದರೆ ಎಂಡ್ ಇಲ್ವೇ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಸ್ಯಾಟಿಸ್ಫೈ ಆಗ್ಬೋದು. ಬಟ್ ಈಗ ನೋಡಿ ಓದೋರಿಗೆ ಎಷ್ಟೊತ್ತಿದ್ರು ಮುಗಿಯೋದೇ ಇಲ್ಲ ಹಂಗೆ ಅಂತ ಹೇಳ್ತಾರೆ, ಜೀವನ ಪೂರ್ತಿ ಓದ್ತಾನೆ ಇರ್ತಾರೋ ಅದೇ ರೀತಿ ನನಗೆ ಇದು ಎಷ್ಟೇ ಆಗಿ ನೋಡಿ. ಇವಾಗ ರತನ್ ಟಾಟಾ ಮತ್ತು ಅವರೆಲ್ಲ ಬಿಸ್ನೆಸ್ ಮ್ಯಾನ್ಗಳ ಅಂಬಾನಿ ಅವರೆಲ್ಲ ಯಾರಿದ್ದಾರೆ, ಅವ್ರಿಗೆಲ್ಲ ದುಡ್ಡು ಏನಕ್ಕೆ ಸಂಪಾದನೆ ಮಾಡೋದು? ದುಡ್ಡುಗೋಸ್ಕರ, ಒಳ್ಳೆಯ ದುಡ್ಡುಗೋಸ್ಕರ ಅಲ್ವಾ? ಅವರು ಇವತ್ತು ಅವರು ಮೊಮ್ಮಕ್ಕಳು ಅವ್ರು ಯಾರು ಬೇಕಾದ್ರೂ ಅಷ್ಟು ಆಸ್ತಿ ಇದೆ, ಏನಕ್ಕೆ ಅವ್ರು ಇನ್ನೂ ಮಾಡ್ತಾಯಿದ್ದಾರೆ ಬಿಸ್ನೆಸ್ಸು? ಒಂದು ಸೋಷಲ್ ಸರ್ವೀಸು, ಏನು ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾಗಬೇಕು, ಆ ರೀತಿ ನನಗೂ. ಯಾಕೆಂತಂದರೆ ನನಗೂ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ. ಆಮೇಲೆ ನಾನು
ನನಗೂ ಕೂಡ ಆಸೆ ನಮ್ಮ ಈ ಬರೀ ಚಿಯಾ ಸೀಡ್ಸ್ ಬಿಸ್ನೆಸ್ ಅಲ್ಲದೇನೆ ನಂದೇ ಇನ್ನೂ ಒಂದು ದೊಡ್ಡ ಮಟ್ಟಿಗೆ ನನ್ನ ಕಂಪ್ನಿನೇ ಇದು ಮಾಡಿಕೊಂಡು ಮಿಷಿನರೀಸ್ ಎಲ್ಲ ಆ್ಯಕ್ಚುಲಿ ಇದು ಕ್ಲೀನ್ ಮಾಡೋಕ್ಕೆ ಒಂದು ಮಿಷಿನ್ ಇದೆ, ಸ್ಯಾಂಟಾಕ್ಸ್ ಮಿಷಿನ್ ಅಂತ ಇದೆ. ಆ ಮಿಷಿನ್ 25 ಲಕ್ಷ ರೂಪಾಯಿ ಆಗುತ್ತೆ. ಆ ಮಿಷಿನ್ಸ್ ಎಲ್ಲ ತೊಗೊಂಡು ಎಲ್ಲ ಫುಲ್ಲು ನಮ್ಮದೇ ವೇರ್ ಹೌಸಿಂಗ್ ಅದೆಲ್ಲ ಕಂಪ್ಲೀಟಾಗಿ ಎಲ್ಲ ನಮ್ಮದೇ ಇದು ಮಾಡಬೇಕು ಅಂತ ಆಸೆ ಇದೆ. ಮತ್ತು ಇದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ ಇದೆ. ನೀವು ಲೈಕ್ ಪರ್ಟಿಕ್ಯುಲರಾಗಿ ಚಿಯಾ ಸೀಡ್ಸ್ದೇ ಬಿಸ್ನೆಸ್, ತುಂಬ ಬಿಸ್ನೆಸ್ ಎಲ್ಲ ಎಲ್ಲರೂ ಬೇರೆ 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 ಡಿಫ್ರೆಂಟಾಗಿರುವಂಥ ಬಿಸ್ನೆಸ್ ಮಾಡ್ತಾರೆ. ನೀವು ಚಿಯಾ ಸೀಡ್ಸೇ ಯಾಕೆ ಚೂಸ್ ಮಾಡಿ, ಪರ್ಟಿಕ್ಯುಲರಾಗಿ ಇದನ್ನೇ ಯಾಕೆ ಚೂಸ್ ಮಾಡಿದ್ರಿ? ಅದೇ ನಾನು ಆಗಲೇ ಹೇಳ್ದಂಗೆ ನಮ್ಮ ತಂದೆಯವರು ಕೋವಿಡ್ ಟೈಮಲ್ಲಿ ಈ ಥರ ಮಾಡ್ತಾಯಿದ್ರು. ಇದು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇದೆ, ಬೇಕೆಂದರೆ ಬೆಳೆಯುವಾಗ ಅಷ್ಟೇನು ಇರೋದಿಲ್ಲ, ಬಟ್ ಇದು ಸೇಲ್ ಮಾಡಬೇಕಾದ್ರೆ ತುಂಬ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇದೆ. ಆಮೇಲೆ ನನಗೂ ಇದ್ರ ಬಗ್ಗೆ ಮುಂಚೆನೇ ಅವೇರ್ನೆಸ್ ಇದ್ದಿದ್ದರಿಂದ ನಾನು ಯಾಕೆ ಇದನ್ನು ಮಾಡಬಾರ್ದು, ಆಲ್ರೆಡಿ ನಾವು ಶಾಪಿಗೆ ಕೊಡ್ತಾ ಇದ್ವಲ್ಲ, ನಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಏನಕ್ಕೆ ಕೊಡಬಾರ್ದು ಅಂತ ನನಗೆ ಐಡಿಯಾ ಬಂದಾಗ ಏನಕ್ಕೆ ಟ್ರೈ ಮಾಡಬಾರ್ದು ನಾನು ಅಂತ ಎಲ್ಲ ಇದು ಮಾಡಿದಾಗ ನಾನು ಟ್ರೈ ಮಾಡಿ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೇನು ಪ್ರೋಸೆಸ್ ಎಲ್ಲ ಲೈಕ್ ಯಾವ್ಯಾವ ಥರ ಏನೇನೆಲ್ಲ ಮಾಡಿದ್ರಿ ಫಸ್ಟಿಂದ, ಲೈಕ್ ಒಂದೊಂದು ಸ್ಟೆಪ್ಪು ಆಗಲೇ ಹೇಳಿದ್ರಿ, ಮೆನ್ಷನ್ ಮಾಡಿದ್ರಿ, ಪ್ರತಿಯೊಂದು ಸ್ಟೆಪ್ಪೂ ನನಗೆ ಅಶ್ವಿತ್ ಸರ್ ಹೆಲ್ಪ್ ಮಾಡಿದ್ರು. ಸೊ ಆ ಪ್ರೋಸೆಸ್ ಏನು ಅಂತ ಹೇಳಿ. ನೋಡಿ, ಇದು ಫಸ್ಟು ಚಿಯಾ ಸೀಡ್ಸ್. ಈಗ ನಮಗೆ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ ಫಸ್ಟು ಪ್ರಾಡಕ್ಟ್ ಬೇಕು. ಈ ಪ್ರಾಡಕ್ಟಲ್ಲಿ ನಮಗೆ ರೈತರ ಹತ್ರ ಖರೀದಿ ಮಾಡಬೇಕು. ರೈತರ ಹತ್ರ ಖರೀದಿ ಮಾಡಿದ್ರೂ ಅದೇ ಫಿನಿಶ್ ಗೂಡ್ಸ್ ಆಗಿರೋದಿಲ್ಲ. ಏಕೆಂದರೆ ರೈತರ ಹತ್ರ ಡೀಲರ್ ತೊಗೊಂಡು ಆ ಡೀಲರ್ ಕೈಗೆ ಹೋದಾದ್ಮೇಲೆ ಅವನೇನು ಮಾಡ್ತಾನೆ ಅಂತಂದರೆ ಡೀಲರು ಇದನ್ನು ಮಿಷಿನ್ ಕ್ಲೀನ್ ಮಾಡ್ತಾನೆ. ಅದನ್ನ ಹೇಳಿದ್ನಲ್ಲ, ಸ್ಯಾಂಟಾಕ್ಸ್ ಅಂತ ಹೇಳಿದ್ನಲ್ಲ, ಆ ಮಿಷಿನ್ ಕ್ಲೀನ್ ಆಗಬೇಕು. ಆ ಮಿಷಿನ್ ಕ್ಲೀನ್ ಆಮೇಲೆ ಅವರು ಚೀಲಿಗಾಗಿ ಅದು ಫಿನಿಶ್ ಗೂಡ್ಸು ಆವಾಗ ರೆಡಿ ಮಾಡ್ತಾರೆ. ನಾನು ರೈತರ ಹತ್ರ ತೊಗೊಂಡು ಅಲ್ಲಿಂದ ಡೀಲರ್ ಹತ್ರ ತೊಗೊಂಡು ಅದನ್ನು ಗೋಡನಲ್ಲಿ ಇಟ್ಟು ಅದಾದಮೇಲೆ ಅಲ್ಲಿ ಮಿಷಿನ್ ಕ್ಲೀನ್ ಇದಾಯಿತು. ನೆಕ್ಸ್ಟು ಏನು ಅಂತಂದರೆ ಪ್ಯಾಕೇಜಿಂಗ್ ಏನೇನೋ ಸುಮಾರು ಮೈಸೂರಲ್ಲಿ ಪ್ಯಾಕೇಜಿಂಗ್ ಇಂಡಸ್ಟ್ರಿಗಳು ಸುಮಾರಿದೆ. ಮತ್ತು ಆನ್ಲೈನಲ್ಲೂ ನಾನು ಸರ್ಚ್ ಮಾಡಿ ಎಲ್ಲ ನೋಡಿದೆ. ಬಟ್ ನನಗೆ ಪ್ರೈಸು ಮತ್ತು ನಮ್ಮ ಚಿಯಾ ಸೀಡ್ಸ್ಗೆ ಯಾವ ರೀತಿ ಪ್ಯಾಕೇಜಿಂಗ್ ಸೂಟ್ ಆಗುತ್ತೆ, ಪ್ಯಾಕೇಜ್ ಇಂಡಸ್ಟ್ರಿಗಳಿಗೂ ಇವನ್ ಪ್ಯಾಕೇಜಿಂಗ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಮೈಸೂರಲ್ಲಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ, ಅಲ್ಲೂ ಸುಮಾರು ಪ್ಯಾಕೇಜಿಂಗ್ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಇದೆ. ಅಲ್ಲೆಲ್ಲ ಹೋಗಿ ವಿಚಾರಿಸಿ ಯಾವ ಪ್ರಾಡಕ್ಟ್ ನಮಗೆ ಯಾವ ಪ್ಯಾಕೇಜಿಂಗ್ ನಮಗೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ಒಂದು ಮಾನವ್ ಪ್ಯಾಕೇಜಿಂಗ್ ಅಂತ ಒಂದು ಮೈಸೂರಲ್ಲಿ ಸಂತೆಪೇಟೆ ಅಲ್ಲಿ ಹೋಗಿ ಹೋಲ್ಸೇಲ್ ಶಾಪಿಗೆ ಅಲ್ಲಿ ಹೋಗಿ ಅವರು ನೋಡಿ ಇದು ಪರ್ಫೆಕ್ಟ್ ಆಗುತ್ತೆ, ಇದು ಸ್ಟ್ಯಾಂಡಿಂಗ್ ಪೌಚು ಅಂತ ಹೇಳಿ ಈ ಪ್ಯಾಕೇಜಿಂಗ್ನ ಇದು ಮಾಡಿದರು. ಇದು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಿ ಈ ಪ್ಯಾಕೇಜಿಂಗ್ನ ಸೆಲೆಕ್ಟ್ ಮಾಡಿ ನಾವು ಕನ್ಫರ್ಮ್ ಮಾಡಿದ್ದು. ಆಮೇಲೆ ಪ್ಯಾಕೇಜಿಂಗ್ ಆಯಿತು. ನೆಕ್ಸ್ಟು ಫುಡ್ ಲೈಸೆನ್ಸ್ ಮಾಡಿಸ್ಬೇಕಾದ್ರೆ ಸುಮಾರು ಪ್ರೊಸೀಜರ್ ಇದೆ. ಈಗ ಯಾವುದೇ ಒಂದು ಬ್ಯಾಂಕ್ ಕೆಲಸ ಆಗಿರ್ಬೋದು, ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆದರೂ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಎಸ್ಪೆಷಲಿ ಈಗೊಂದು ಫೀಲ್ಡಲ್ಲಿ ಅಷ್ಟು ಬೇಗ ಯಾವುದೇ ಕೆಲಸ ಆಗೋದಿಲ್ಲ. ನನಗೆ FSSAI ಫುಡ್ ಲೈಸೆನ್ಸ್ ಮಾಡಿಸ್ಬೇಕಾದ್ರೆ ಏನೇನೆಲ್ಲ ಕಷ್ಟ ಆಯಿತು, ಫಸ್ಟು ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾ ಇರಲಿ. ನಮ್ಮ ಸರ್ ಹತ್ರ ಕೇಳಿ ಹಿಂಗೆ ಮಾಡಿಸ್ಬೋದು ಅಂತ ನಮ್ಮ ಸರ್ರು ನಮಗೆ ಗೈಡ್ ಮಾಡ್ತಾಯಿದ್ರು, ಹಿಂಗೆ ಮಾಡ್ಬೋದು, ಏನಿಲ್ಲ ಹೋಮ್ ಪ್ರಾಡಕ್ಟ್ ಅಂತ ಹೇಳಿ. ಅವ್ರು ಅಲ್ಲಿ ಹೋದಾಗ ನೀವು ವೇರ್ ಹೌಸ್ ಫೋಟೋ ಕಳಿಸಿ ಮತ್ತು ಇದು ಕಳಿಸಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ರು. ಅಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲಾಗೆ ನಾನು ಸಬ್ಮಿಟ್ ಮಾಡಿದ್ದೆ. ಅದಾದಮೇಲೆ ಆಗೋದಿಲ್ಲ, ನಾಳೆ ಬನ್ನಿ ಅಂದರೆ ಒಂದು ಸುಮಾರು ಸತಿ ಅಳಿಸಿದ್ರು ನನಗೆ. ನಾನು ಆ್ಯಕ್ಚುಲಿ ಇರೋದು ಮೈಸೂರಲ್ಲಿ ಮನೆ ಇಲ್ಲ, ನಮ್ಮದು HD ಕೋಟೆಯಲ್ಲಿ ಮನೆ ಇರೋದು. ನಾನು FSSAI ಫುಡ್ ಲೈಸೆನ್ಸ್ ಮಾಡಿಸ್ಬೇಕಾಗಿರೋದು ಮೈಸೂರಿಗೆ. ಅಂದರೆ ಮೈಸೂರಿಂದ ಒಂದು 40 ಕಿಲೋಮೀಟರ್ ಅಷ್ಟೇ, 40-50 ಕಿಲೋಮೀಟರ್. ಬಟ್ ನಾನು ಅಲ್ಲಿಂದ ಬರಬೇಕು ಅಂತಂದರೆ ಅದು ಕಷ್ಟ, ನಾವು ಓಡಾಡಬೇಕು, ಅದೆಲ್ಲ ಮಾಡ್ಸೋಕ್ಕೋಸ್ಕರ ಇದು ತುಂಬ ಕಷ್ಟವಾಗಿದೆ. ಅವರು ಸುಮಾರು ಸತಿ ಅವರು ಇವತ್ತಿಲ್ಲ ನಾಳೆ ಬನ್ನಿ ಹೆಂಗೆ ಎಲ್ಲ ಹೇಳಿದರು. ಆಮೇಲೆ FSSAI ಇದೀಗ ಫುಡ್ ಲೈಸೆನ್ಸ್ ಆಫೀಸ್ ಇದೆ, ಆಫೀಸ್ಗೂ ಅಲ್ಲಿಗೂ ಕಳಿಸಿದ್ರು, ಅಲ್ಲಿಗೂ ಹೋಗಿದ್ದೆ. ಅವರು ಒಟ್ಟಿನಲ್ಲಿ ತುಂಬ ಟೈಮ್ ಹಿಡೀತು. ಕೊನೆಗೆ ಹಿಂಗೆ ದೇವ್ರದಿಂದ ಆಯಿತು, ಫುಡ್ ಲೈಸೆನ್ಸ್ ಅಪ್ರೂವ್ ಆಯಿತು, ಗೌರ್ಮೆಂಟಿಂದ ಅಪ್ರೂವ್ ಆಗಿ ನಂಗೆ ಕೈ ಬಂದು ಸೇರಿತು.
ನೆಕ್ಸ್ಟು ಪ್ಯಾಕೇಜಿಂಗು, ಪ್ರಿಂಟಿಂಗು, ಆ ಡಿಸೈನ್ ನೋಡಿ, ನಮ್ಮ ಡಿಸೈನ್ ಪ್ಯಾಕೇಜಿಂಗಲ್ಲಿ ಎಲ್ಲ ಡಿಸೈನ್ ಏನು ಮಾಡಿದ್ದೀವಿ ಇದೆಲ್ಲ ನಾವೇ ಮಾಡಿರೋದು. ಈಗ ನಾವು ಸ್ಟಾರ್ಟಪ್ ಮಾಡ್ತಾ ಇರೋದು, ನಾವು ಯಾವುದೇ ರೀತಿ ಲೋನ್ ತೊಗೊಂಡಿಲ್ಲ, ಯಾವುದೇ ರೀತಿ ಇದು ಮಾಡಿಲ್ಲ. ಸುಮಾರು ಲೋನ್ಗಳಿದೆ, ಬಟ್ ನಾವು ಸ್ಟಾರ್ಟಿಂಗಿಂದ ಮಾಡ್ತಾ ಇರೋದ್ರಿಂದ ಡಿಸೈನು ಕೇಳಿದ್ವಿ, ಬೇರೆ ಕಡೆ ಎಲ್ಲ ವಿಚಾರಿಸಿದ್ವಿ. ಲೋಗೋ ಡಿಸೈನರ್, ನಿಮ್ಗೆ ಗೊತ್ತಿರೋಂಗೆ ಲೋಗೋ ಡಿಸೈನರು ಮತ್ತು ಇದು ಡಿಸೈನರ್ಸ್ ಎಲ್ಲ ಇರ್ತಾರೆ, ಇದಕ್ಕೆ ಅಫಿಷಿಯಲ್ ಆಗಿ ಇರ್ತಾರೆ. ಅವ್ರಿಗೆಲ್ಲ ಕೇಳಿದ್ದಕ್ಕೆ 5,000, 10,000, 15,000, 20,000 ಎಲ್ಲ ಹೇಳಿದ್ರು. ನಾವು ಸ್ಟಾರ್ಟಿಂಗೇ ಅಷ್ಟು ಇನ್ವೆಸ್ಟ್ಮೆಂಟ್ ಸ್ಟಾರ್ಟಪ್ ಮಾಡ್ತಾ ಇರೋದ್ರಿಂದ ನಾವೇ ಯಾಕೆ ಮಾಡಬಾರ್ದು ಅಂತಂದು ನಾವೇ ಕ್ಯಾನ್ವಾ ಆ್ಯಪಲ್ಲೆಲ್ಲ ಕೂತ್ಕೊಂಡು ರೆಡಿ ಮಾಡಿ, ನಮ್ಮ ಪಾರ್ಟ್ನರ್ ಆಗಿರ್ಬೋದು, ನಮ್ಮ ನಮ್ಮ ಫ್ರೆಂಡ್ ಆಗಿರ್ಬೋದು, ನಾನಾಗಲಿ ಎಲ್ಲ ಕೂತ್ಕೊಂಡು ಡಿಸೈನ್ ಎಲ್ಲ ಇದೆಲ್ಲ ಕಂಪ್ಲೀಟ್ಲಿ ಫುಲ್ ಪ್ಯಾಕೇಜಿಂಗಲ್ಲಿ ಏನಿದೆ ಡಿಸೈನು ಅದೆಲ್ಲ ಡಿಸೈನ್ಗೂ ಇದೇನು ಇಷ್ಟೇ ಅಂತ ಹೇಳ್ಬೋದು. ಬಟ್ ಅದಕ್ಕೂ ತುಂಬ ಟೈಮ್ ಹಿಡಿದಿದೆ. ಅದೆಲ್ಲ ಮಾಡಿಸೋಷ್ಟು ಇದಿಷ್ಟೆಲ್ಲ ಕಷ್ಟ ಆಯಿತು. ಥ್ಯಾಂಕ್ ಯು ದರ್ಶನ್ ಅವರೇ, ಇಷ್ಟೊತ್ತು ನಿಮ್ಮ ಟೈಮ್ನ ನಮ್ಗೆ ಕೊಟ್ಟಿದ್ದಕ್ಕೆ. ಮತ್ತು ಬಿಸ್ನೆಸ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟ ಇರುತ್ತೆ, ಮತ್ತು ಎಷ್ಟೆಲ್ಲ ನೀವು ಗೈಡೆನ್ಸ್ ತೊಗೊಬೇಕು, ಯಾರಿಂದ ಗೈಡೆನ್ಸ್ ತೊಗೊಬೇಕು ಅನ್ನೋದೆಲ್ಲ ನೀವು ಸ್ವಲ್ಪ ಹೇಳಿ ಉಪಯೋಗ ಆಗಿದೆ. ಈ ವಿಡಿಯೋ ನೋಡೋರು ಎಲ್ರಿಗೂ ಮೇ ಬಿ ನೀವು ಹೇಳಿದ ವಿಚಾರ ಇಷ್ಟ ಆಗಿ ಇನ್ಸ್ಪೈರ್ ಆಗ್ಬೋದು. ಹೀಗೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಹೋಗಲಿ ಅಂತ ಹೇಳ್ತಾ, ನಿಮ್ಮ ಲೈಫಲ್ಲಿ ಮತ್ತು ನಿಮ್ಮ ಫ್ಯೂಚರಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇದಾಯಿತು ಇವತ್ತಿನ ಸಾಧಕರ ಸಮಯ. ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಧನ್ಯವಾದಗಳು.